ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ಏನು ಖುಷಿ ವಿಚಾರ ಅಂದರೆ 90 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. 90 ತುಂಬ ಖುಷಿಯಾಗುತ್ತೆ ನನಗೆ. ಕೇಳಬೇಕು ಅಂತಲೇ ಅನಿಸಲ್ಲ. ಕೆಲವೊಂದು ವೀಡಿಯೋದಲ್ಲಿ ಕೇಳಿದ್ದೀನಿ, ಇಲ್ಲ ಅಂತಲ್ಲ. ಇನ್ನೊಪ್ಪ ಕೇಳಬೇಕು ಅಂತಲೇ ಅನಿಸಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಇಟ್ಸ್ ಯುವರ್ ವಿಶ್. ಇಂಟ್ರೆಸ್ಟ್ ಇದ್ದರೆ ನೋಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ. ಆ್ಯಂಡ್ ಇವತ್ತು ನಾನು 3 ಸಬ್ಜೆಕ್ಟ್ನ ಓದಿದ್ದೀನಿ. ಏನಂತಂದರೆ ನಾನು ಓದಿ ಅಂದರೆ ಆಲ್ಮೋಸ್ಟ್ 1 ಮಂತ್ ಆಯ್ತಲ್ವ ಈ ಬಿಸ್ನೆಸ್ ಶುರು ಸ್ಟಾರ್ಟ್ ಮಾಡಿ. ನಾನು ಓದೋದೇ ಕೈಬಿಟ್ಟೆ. 1 ಮಂತ್ ಮೇಲೆ 1 ವೀಕೇ ಆಗಿದೆ ಅನಿಸುತ್ತೆ. ಸೊ ನಂಗೆ ಮೊದಲಿನ ಥರ ಫೋಕಸ್ ಮಾಡೋಕ್ಕಾಗ್ತಿಲ್ಲ. ಫಸ್ಟು ಓದು ಅಂತ ಲೈಕ್ 8 to 10 hours ಹಾಗೆಲ್ಲ ಓದ್ತಾ ಇದೆ. ಬಟ್ ಇವಾಗ 3 to 4 hours ಫೋಕಸ್ ಮಾಡೋದೇ ಹೆಚ್ಚು, ಹಂಗಾಗ್ಬಿಟ್ಟಿದೆ. ಜೊತೆಗೆ ಅಟ್ ದಿ ಸೇಮ್ ಟೈಮ್ ಐ ಆಮ್ ಆಲ್ಸೋ ಮ್ಯಾನೇಜಿಂಗ್ ಮೈ ಬಿಸ್ನೆಸ್ ಆ್ಯಂಡ್ ಬ್ಯಾಲೆನ್ಸಿಂಗ್ ಬೋತ್ ವರ್ಕ್ ಆ್ಯಂಡ್ ಸ್ಟಡೀಸ್. ಇಟ್ಸ್ ನಾಟ್ ಈಸಿ ಅಲ್ವಾ. ಈ ಕಡೆ ಓದ್ತಿರ್ತೀನಿ ಅಂದ್ಕೊಳ್ಳಿ, ಫೋಕಸ್ಡ್ ಆಗಿ ಇಂಟ್ರೆಸ್ಟಿಂದ. ಒಂದು ಕಡೆ ಕಾಲ್ ಬಂದು ಆರ್ಡರ್ ಬಂತು ಅಂದರೆ ನಾನು ಆ ಕಡೆ ಹೋಗಲೇಬೇಕು ಅದನ್ನು ಪ್ರಿಪೇರ್ ಮಾಡೋಕ್ಕೆ ಅಂತ. ಒಂಥರ ಡಿಸ್ಟರ್ಬ್ ಆದಂಗೆ ಆಗುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಸ್ಟಾರ್ಟ್ ಮಾಡಿದ್ದೀನಿ, ಕೈ ಬಿಡೋಕ್ಕಾಗಲ್ಲ. ಎರಡನ್ನೂ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಹಿಂಗೋ. ಆ್ಯಂಡ್ ಇವತ್ತು 3 ಸಬ್ಜೆಕ್ಟ್ ಅಷ್ಟೇ ಓದಿದ್ದು. ಹಿಸ್ಟ್ರಿ, ಜಿಯೋಗ್ರಫಿ ಆ್ಯಂಡ್ ಎಕನಾಮಿಕ್ಸ್. ಹಿಸ್ಟ್ರಿ ಅದೇ ಇವಾಗ ಎಲ್ಲನೂ ಓದೋಕ್ಕಾಗಲ್ಲ. ಏನು ಓದಿದ್ದೀನಿ ಅದನ್ನು ಕವರ್ ಮಾಡ್ತಾ ಬರ್ತಿದ್ದೀನಿ. KEA ರಿಪೀಟೆಡ್ ಟಾಪಿಕ್ಸ್ನ ಓದ್ತಿದ್ದೀನಿ ಆ್ಯಂಡ್ ಓದಿರೋದನ್ನ ರಿವಿಸನ್ ಮಾಡ್ತಿದ್ದೀನಿ. ಇವನ್ ಎಕನಾಮಿಕ್ಸು ಅಷ್ಟೇ. ಆ್ಯಂಡ್ ಜಿಯೋಗ್ರಫಿನೂ ಒಂದು ಫಿಸಿಕಲ್ ಜಿಯೋಗ್ರಫಿ ಆ್ಯಂಡ್ ಕರ್ನಾಟಕ ಜಿಯೋಗ್ರಫಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಔಟ್ ಆಫ್ ದಿ ಟಾಪಿಕ್ಸ್ ಏನು ಬಂದ್ರೂ ಗೊತ್ತಿದ್ರೆ ಅಟೆಂಡ್ ಮಾಡ್ಬೋದು. ತುಂಬ ಟೈಮ್ ಕಮ್ಮಿ ಇರೋದ್ರಿಂದ ನಾನು ಜಸ್ಟು ಲಾಸ್ಟ್ ಪೇಜಲ್ಲಿ ಇದು 1 ನಿಮಿಷ ತೋರಿಸ್ತೀನಿ. ಹಿಂಗೆ ಕ್ವಿಕ್ ರಿವಿಸನ್ನಿಗೆ ಈ ಥರ ಕೊಡ್ತಾರೆ. ಚಾಪ್ಟರ್ ವೈಸ್ ಪ್ರತಿಯೊಂದು ಚಾಪ್ಟರಲ್ಲೂ ಕೊಡ್ತಾರೆ. ಇದು ಚಾಪ್ಟರ್ 3. ಹಿಂಗೆ ಕ್ವಿಕ್ ರಿವಿಸನ್ನಿಗೆ ಇಷ್ಟಿಷ್ಟು ಓದ್ಕೊಂಡು ಹೋಗ್ತೀನಿ. ಆ್ಯಂಡ್ ಕರೆಂಟ್ ಅಫೇರ್ಸಲ್ಲೂ ಸ್ವಲ್ಪ ಕವರ್ ಆಗುತ್ತೆ, ಅದು ಕೂಡ ಹಂಗೆ ಮಾಡ್ತೀನಿ. ಇದು ಚಾಪ್ಟರ್ 1, ಅದು ತೋರಿಸಿ ಚಾಪ್ಟರ್ 2. ಎಕನಾಮಿಕ್ಸ್ನ ಇದಷ್ಟೇ ಈಗ ಸದ್ಯಕ್ಕೆ ಓದೋದು. ಟೈಮ್ ತುಂಬ ಕಮ್ಮಿ ಇರೋ 2.5 months ಇದೆ. ಇನ್ನೇನು 2 months ಅಷ್ಟೇ ಆಗಿಬಿಡುತ್ತೆ. ಆ್ಯಂಡ್ ಏನಂದರೆ ನಾನು ಮೊದಲಿನ ಥರನೇ ಓದಬೇಕು ಅಂತಂದರೆ ಇಟ್ಸ್ ಟೇಕ್ ಟೈಮ್. ಅಂದರೆ ಒಂದು 10 to 15 days ಆದರೂ ಬೇಕು. 10 to 15 days ಐ ವಿಲ್ ಸ್ಲೋಲಿ ಗೆಟ್ ಬ್ಯಾಕ್ ಟು ಮೈ ಪ್ರಿವಿಯಸ್ ರೂಟೀನ್. ಹಿಂಗೆ ಒಂದೇ ಸರಿ ಓದೋಕ್ಕಾಗಲ್ಲ. ಆ್ಯಂಡ್ ಮೊದಲಿನ ಥರ ನನಗೆ ಎದ್ದೇಳೋಕ್ಕೂ ಆಗ್ತಿಲ್ಲ. ಡೈಲಿ 8 ಗಂಟೆ 8:30 ಹಂಗೆ ಎದ್ದೇಳ್ತಿದ್ದೀನಿ. ಇನ್ಮೇಲೆ 6 o'clock ಎದ್ದು ಆಮೇಲೆ ಒಂದು 10 to 15 days ಆದಮೇಲೆ 4 o'clock ಮೊದಲಿನ ಥರ ಎದ್ದೇಳಬೇಕು. ದ ಇಂಪಾರ್ಟೆಂಟ್ ಥಿಂಗ್ ಇಸ್ ದಟ್ I didn't give up. Even if the progress is slow, I am moving forward every single day. ಏನಾಗುತ್ತೋ ಗೊತ್ತಿಲ್ಲ. ನಾನು ಏಜ್ ಲಿಮಿಟ್ ಇರೋವರೆಗೂ ವಿಲ್ ಫೈಟ್ ಫಾರ್ ಇಟ್. ಯಾರಿಗೆ ಗೊತ್ತು, ದೇವರು ಬರ್ದಿರ್ಬೋದು ನನ್ನ ಹಣೆ ಬರದಲ್ಲಿ. ಬಟ್ ಪ್ರಯತ್ನ ಅಂತೂ ಮಾಡಲ್ಲ. ಪ್ರಯತ್ನ ಮಾಡಿ ಸೋಲೋಣ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ. 90 ಸಬ್ಸ್ಕ್ರೈಬರ್ಸ್ ಅಲ್ವಾ. ಆ್ಯಂಡ್ ನನ್ನ ಕಂಟೆಂಟು ಇಂಟ್ರೆಸ್ಟಿಂಗ ಏನು ಒಂದು ಗೊತ್ತಾಗ್ತಿಲ್ಲ. ಸುಮ್ಮನೆ ನಾನು ಓದ್ತಿರ್ತೀನಿ ಅಲ್ಲ, ಹಾಗೆ ರ್ಯಾಂಡಮಾಗಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನನ್ನ ಥಾಟ್ಸು ಏನಾದರೂ ಇದ್ದರೆ ಅದನ್ನು ಶೇರ್ ಮಾಡಿಕೊಂಡು ಇನ್ಮೇಲೆ ಡೈಲಿ ಇದೆ ನೈಟ್ ಅಷ್ಟೇ ನಂಗೆ ಅಪ್ಲೋಡ್ ಮಾಡೋಕ್ಕೋಗೋದು. ಬೆಳಿಗ್ಗೆಯಿಂದ ಕ್ಯಾಪ್ಚರ್ ಮಾಡಬೇಕು. ಐಡಿಯಾ ಇಲ್ಲ ನನಗೆ ಜಾಸ್ತಿ ವ್ಯೂಸ್ ಬರಬೇಕು, ಸಬ್ಸ್ಕ್ರೈಬ್ ಆಗಬೇಕು ಆ ಥರ ಎಲ್ಲ ಏನಿಲ್ಲ. ಜಸ್ಟ್ ಹಂಗೆ ಫ್ಲೋ ಅಂದ್ಕೊಳ್ಳಿ. ಒಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಒಂದು 10 to 15 days ಆದಮೇಲೆ 2 months ಎಲ್ಲೂ ಒಳ್ಳಾಡ್ದಾಗೆ ಮಾಡಬೇಕು ಅಂತ, ಮೀನ್ಸ್ ಓದಬೇಕು ಅಂತ.
ಓಪನ್ ಮಾಡು, ಬೇಗ ಬೇಗ ಮಾಡು. ಇದು ಏನಂದರೆ ಇನ್ನು 4 ಇದೆ, ಇದು ಮನೆಗೆ ಮಾಡ್ಕೊತೀನಿ. ಇದೇನಕ್ಕೆ ಮನೆಯಲ್ಲೇ ಮಾಡ್ತಿದ್ದೀನಿ ಅಂದರೆ ನಂಗೆ ಮೋಮೋಸಿಂದ ಏನೂ ಸಿಗ್ತಿಲ್ಲ ಪ್ರಾಫಿಟ್, ಅದಕ್ಕೆ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. 1 ಪ್ಯಾಕೆಟೇ 250 ಸಮಥಿಂಗ್ ಇದೆ. ಆ್ಯಂಡ್ ರೋಲಿಂದನೂ ಅಷ್ಟೇ. ಅದಕ್ಕೆ ಇವಾಗ ರೆಸಿಪಿ ನೋಡಿಕೊಂಡು ಮನೆಯಲ್ಲೇ ಮಾಡ್ತಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿದೆ, ಬಟ್ ಕಲರ್ಸ್ ಚೇಂಜ್ ಇದೆ ಅಷ್ಟೇ ವ್ಯತ್ಯಾಸ. ಆ್ಯಂಡ್ ನನ್ನ ಬಿಸ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಡೌನ್ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಓಕೆ, ಇವಾಗ ಹೆಂಗಾಗ್ತಿದೆಯೋ ಅಟ್ಲೀಸ್ಟ್ ಹಂಗೆ ಆದರೂ ಓಕೆ, ಮ್ಯಾನೇಜಬಲ್. ಬಟ್ ಅದಕ್ಕಿಂತ ಡೌನ್ ಆದರೆ ಪಕ್ಕ ನಾನು ಅಂಗಡಿ ಕ್ಲೋಸ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ನಂದು ಏನೇನೋ ಬೇರೆ ಪ್ಲ್ಯಾನ್ಸ್ ಇದೆ, ಅದನ್ನು ತಿಳಿಸ್ಕೊಡ್ತೀನಿ. ನಾನಿವಾಗ ಮಾಡ್ತಿರೋ ವರ್ಕ್ಗಳೇ ಆಷಾಢ ಮುಗಿದ್ಮೇಲೆ ಸಿಕ್ಕಿದ್ರೆ ಸಾಕು ನನಗಿಷ್ಟೆ. ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇದ್ರ ಬಗ್ಗೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಜರ್ನಿ. See you in the next video, guys. Bye bye. Take care. Chinky. Bye, Lily. Chinky. Hey.